ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಂದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ ಅಷ್ಟೇ, ಏನು ಪ್ಲ್ಯಾನ್ ಮಾಡಿರೋದಲ್ಲ. ನೋಡ್ತಾ ಇರ್ಬೋದು ಸೂರ್ಯ ಹೇಗೆ ಮುಳುಗ್ತಾ ಇದ್ದಾನೆ ಅಂತ. ಈ ಮುಸ್ಸಂಜೆ ಹೊತ್ತಲ್ಲಿ ವಾಕ್ ಹೋಗೋದು ಒಂದು ಬೆಸ್ಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ತಂಪಾದ ಗಾಳಿ, ಮತ್ತು ಈ ಬೇಸಿಗೆ ಟೈಮಲ್ಲಿ ಈ ರೀತಿ ಒಂದು ವೆದರ್ ಸಿಗೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಹೀಗೆ ಮನೆಯ ಸುತ್ತಮುತ್ತ ಇರುವ ಗಿಡ ಮರಗಳನ್ನು ನೋಡ್ತಾ ಒಂದು ವಾಕ್ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಸುತ್ತಲೂ ಎಷ್ಟು ಚೆನ್ನಾಗಿದೆ ಅಂತ, ಗಿಡಗಳು ಹಾಗೆಯೇ ಮರಗಳು ಎಲ್ಲವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆನಂತರ ಇದರಲ್ಲಿ ಒಂದಿಷ್ಟು ನಮ್ಮ ಕಡೆ ಸಿಗುವಂತಹ ಕಾಡಿನ ಹಣ್ಣುಗಳನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು ಮುರುಗಲು ಹಣ್ಣು, ನೋಡ್ತಾ ಇರ್ಬೋದು ಕಾಯಿಗಳು, ಹಣ್ಣು ಎಲ್ಲವೂ ಇದೆ. ಇದನ್ನು ಕೋಕಮ್ ಮಾಡ್ತಾರೆ, ಜ್ಯೂಸ್, ಇನ್ನಿತರ ಪದಾರ್ಥಗಳಿಗೆ ಕೂಡ ಯೂಸ್ ಮಾಡ್ತಾರೆ. ಈಗಾಗಲೇ ಆ ವಿಡಿಯೋನ ಕೂಡ ನಿಮಗೆ ತೋರಿಸಿದ್ದೀನಿ ನೋಡಿ. ಬಾಳೆ ಕೊನೆಗಳಾಗಿರ್ಬೋದು, ಮಾವಿನ ಹಣ್ಣು, ಅದರಲ್ಲೂ ಸಾಸಿವೆ ಹಣ್ಣು ಅಂದರೆ ಅದನ್ನು ಸಾಸಿವೆ ಅನ್ನೋ ಪದಾರ್ಥ ಮಾಡ್ತೀವಲ್ಲ, ಆ ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯಿಗಳು ಬಂದಿದೆ ಅಂತ. ಗೇರು ಮರ, ಇದು ತುಂಬ ವರ್ಷಗಳ ನಂತರ ನಾನು ಕೂಡ ನೋಡ್ತಾ ಇರೋದು. ನೋಡಿದ ತಕ್ಷಣ ಎಷ್ಟು ಸಂತೋಷ ಆಯಿತು ಅಂದರೆ ಅದನ್ನು ಒಂದು ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಆಗಲ್ಲ. ನುರುಕಲು ಹಣ್ಣು ನಾನು ನೋಡಿದ ತಕ್ಷಣ ಅಯ್ಯೋ ಕೊಯ್ಯೋಕ್ಕಾಗಲಿಲ್ವಲ್ಲ ಅನ್ನೋ ಅಷ್ಟು ಫೀಲ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಕೆಳಗಡೆ ಬಿದ್ದಿರೋಂಥ ಹಣ್ಣನ್ನೇ ಎತ್ಕೊಂಡಿದ್ದೀನಿ. ಇದರ ಒಳಗಿರೋ ಬೀಜ ಕೂಡ ತಿನ್ನೋಕ್ಕೆ ಬರುತ್ತೆ. ಈ ಶೇಂಗಾ ಇರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ನೋಡ್ತಾ ಇರ್ಬೋದು ಆ ಬೀಜನ ಒಳಗಡೆ ಒಡೆದು ತಿನ್ನಬೇಕು, ತುಂಬಾ ರುಚಿಯಾಗಿರುತ್ತೆ. ತುಂಬ ರೇರ್ ಹಣ್ಣು, ನೋಡ್ತಾ ಇರ್ಬೋದು. ಆನಂತರ ನಾವು ನೆಕ್ಸ್ಟ್ ನೋಡ್ತಾ ಇರೋದೇ ನೇರಳೆ ಹಣ್ಣು. ಈಗ ಸೀಸನ್ ಅಲ್ವಾ, ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ನೋಡಿ ಎಷ್ಟೊಂದು ಕಾಯಿಗಳಿದೆ ಅಂತ. ತುಂಬಾ ಕಷ್ಟಪಟ್ಟು ಕೊಯ್ದಿದ್ದೀವಿ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಒಂದೊಂದು ಹಣ್ಣಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ಎಷ್ಟು ಹಿಂದಿನ ವರ್ಷ ನಮಗೆ ನೇರಳೆ ಹಣ್ಣು ಆಗಿರಲಿಲ್ಲ, ನಾವು ದುಡ್ಡು ಕೊಟ್ಟು ಸಹಿತ ತೊಗೊಂಡು ತಿಂದಿದ್ವಿ. ಸೊ ಈ ಸಲ ನಮ್ಮೂರಲ್ಲೇ ಕಾಡಲ್ಲಿ ಆಗಿತ್ತು. ಸೊ ಕೊಯ್ಕೊಂಡು ನಮಗೆ ಬೇಕಾದಷ್ಟನ್ನು ನಾವು ಚೆನ್ನಾಗಿ ತಿಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ, ಮತ್ತು ಎಷ್ಟು ರುಚಿಯಾಗಿ ಕೂಡ ತುಂಬಾ ರುಚಿಯಾಗಿತ್ತು. ನಾವು ಈ ರೀತಿ ಎಲೆಗಳಲ್ಲಿ ಅದನ್ನು ಒಂದು ಕಪ್ ಥರ ಮಾಡಿ ಅದರಲ್ಲಿ ಸ್ಟೋರ್ ಹಾಕಿಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಹಣ್ಣುಗಳು ಸಿಕ್ಕಿದೆ ಅಂತ, ಎಷ್ಟು ಚೆನ್ನಾಗಿ ಇತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ಉಪ್ಪರಿಗೆ ಹಣ್ಣು ಅಂತ. ಈ ಹಣ್ಣಿನ ಬೀಜಗಳನ್ನು ತೆಗೆದು ತುಪ್ಪವನ್ನು ಮಾಡ್ತಾರೆ, ಮತ್ತು ಇದರ ಪ್ರತಿಯೊಂದು ಅಂದರೆ ಅದರ ಆ ಹಣ್ಣುಗಳನ್ನು ಮಾರ್ತಾರೆ ಕೂಡ. ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ. ನೋಡಿ ಸೂರ್ಯಾಸ್ತ ಆಗ್ತಾ ಇರೋದು, ಸಂಜೆ ಆಗ್ತಾ ಇರೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.